ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಲೂಕನು ಬರೆದ ಶುಭ ಸಂದೇಶ, ಅಧ್ಯಾಯ 6, ವಾಕ್ಯಗಳು 46ರಿಂದ. ಲೂಕನು ಬರೆದ ಶುಭ ಸಂದೇಶ, ಅಧ್ಯಾಯ 6, ವಾಕ್ಯಗಳು 46ರಿಂದ. ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುತ್ತೀರಿ, ಆದರೆ ನನ್ನ ಮಾತಿನಂತೆ ನಡೆಯುವುದಿಲ್ಲವೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಎಂಥವನಿಗೆ ಸಮಾನನೆಂದು ನಿಮಗೆ ಹೇಳುತ್ತೇನೆ, ಕೇಳಿ. ಆಳವಾಗಿ ಅಡಿಪಾಯ ತೆಗೆದು ಬಂಡೆಕಲ್ಲಿನ ಮೇಲೆ ಅಸ್ತಿವಾರ ಹಾಕಿ ಮನೆ ಕಟ್ಟಿದವನಿಗೆ ಅವನು ಸಮಾನನು. ಹುಚ್ಚು ಹೊಳೆ ಬಂದು ಪ್ರವಾಹವು ಆ ಮನೆಗೆ ಅಪ್ಪಳಿಸಿದರೂ ಅದು ಕೆಡವಲಿಲ್ಲ, ಅದು ಕದಲಲಿಲ್ಲ. ಕಾರಣ ಆ ಮನೆಯನ್ನು ಸುಭದ್ರವಾಗಿ ಕಟ್ಟಲಾಗಿತ್ತು. ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದವನು ಅಸ್ತಿವಾರವೇ ಇಲ್ಲದೆ ಬರಿಯ ಮಣ್ಣಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಆ ಮನೆಗೆ ಪ್ರವಾಹವು ಅಪ್ಪಳಿಸಿದಾಗ ಒಡನೆಯೇ ಅದು ಕುಸಿದು ಬಿತ್ತು. ಆ ಮನೆಗೆ ಒದಗಿದ ಪತನವೋ ವಿಪರೀತ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಿಯರೇ, ಯೇಸು ನಮಗೆ ಏನು ಹೇಳಲು ಇಚ್ಛಿಸುತ್ತಾರೆ? ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುತ್ತೀರಿ, ಆದರೆ ನನ್ನ ಮಾತಿನಂತೆ ನಡೆಯುವುದಿಲ್ಲವೇಕೆ? ಒಂದು ಪ್ರಶ್ನೆಯನ್ನು ನಮಗೆ ಕೇಳ್ತಾರೆ. ಖಂಡಿತವಾಗಿಯೂ ಯೇಸುವನ್ನು ನಾವು ಸ್ವಾಮಿ ಎಂದು ಕರೆಯುತ್ತೇವೆ ಅಥವಾ ನಮ್ಮ ಪ್ರಭು ಎಂದು ಕರೆಯುತ್ತೇವೆ. ಯೇಸುವನ್ನು ನಾವು ಬಹಳವಾಗಿ ಪ್ರೀತಿಸುವವರು ಎಂಬುದಾಗಿ ನಾವು ಜಗತ್ತಿಗೆ ಜನರಿಗೆ ತೋರಿಸ್ತೇವೆ ಅಥವಾ ಪ್ರೀತಿ ಇದೆ ಎಂದು ನಾವು ಭಾವಿಸುತ್ತೇವೆ. ಯೇಸುವಿನೊಡನೆ ಸಮಯ ಕಳೆಯುವುದು ಒಳ್ಳೆಯದು, ಅವರಿಗೆ ಆರಾಧನೆ ಸಲ್ಲಿಸುವುದು ಒಳ್ಳೆಯದು, ಅಥವಾ ಅವರೇ ನಮ್ಮ ಸರ್ವಸ್ವ ಎಂದು ನಮ್ಮ ಮನಸ್ಸಿನಲ್ಲಿ ಇಂಥ ಒಂದು ಭಾವನೆ ಇರಬಹುದು. ಆದರೆ ಯೇಸು ಹೇಳ್ತಾರೆ, ಅವರ ಮಾತಿನಂತೆ ನಾವು ನಡೆಯದೇ ಇದ್ದರೆ ಇದು ಯಾವುದು ಕೂಡ ಏನು ಪ್ರಯೋಜನಕ್ಕೆ ಬೀಳದ ವಿಷಯವಾಗಿದೆ ಎಂದು. ಅದಕ್ಕೆ ಯೇಸು ಕೇಳ್ತಾರೆ, ನನ್ನ ಮಾತಿನಂತೆ ನೀವು ನಡೆಯುವುದಿಲ್ಲವೇಕೆ? ಒಂದು ವೇಳೆ ನಾನು ನಿಮಗೆ ಸ್ವಾಮಿ ಅಥವಾ ಪ್ರಭು, ನಿಮ್ಮ ಗುರು, ನಿಮ್ಮ ಧನಿ ಆಗಿದ್ದರೆ, ನಾನೇ ನಿಮಗೆ ಯಜಮಾನ ಆಗಿದ್ದರೆ ನೀವು ನನ್ನ ಮಾತಿನಂತೆ ನಡೆಯುವುದಿಲ್ಲವೇಕೆ? ಈ ಲೋಕದಲ್ಲಿ ನಾವು ನೋಡುವುದಾದರೆ ಒಬ್ಬ ಯಜಮಾನನಿಗೆ ಕೆಲಸದ ಆಳುಗಳು ಇದ್ದರೆ, ಅವರ ಕೈ ಕೆಳಗೆ ಯಾರೇ ಜನರಿದ್ದರೆ ಆ ಯಜಮಾನ ಹೇಳಿದಂತೆ ಆ ಕೆಲಸದ ಆಳುಗಳು ಮಾಡುತ್ತಾರೆ. ಈಗ ಇಲ್ಲಿ ಯೇಸು ನಮ್ಮನ್ನು ಕೆಲಸದ ಆಳುಗಳು ಎಂದು ಕರೆಯುತ್ತಾ ಇಲ್ಲ, ಆದರೆ ಅವರು ನಮಗೆ ಯಜಮಾನ ಆಗಿದ್ದ ಮೇಲೆ, ಅವರೇ ನಮಗೆ ಸ್ವಾಮಿ ಅಥವಾ ಪ್ರಭು ಅಥವಾ ಗುರು, ಧನಿಯೇ ಯಜಮಾನ ಆಗಿದ್ದ ಮೇಲೆ ಅವರ ಮಾತಿಗೆ ನಾವು ಬೆಲೆ ಯಾಕೆ ಕೊಡ್ತಾ ಇಲ್ಲ ಎಂದು. ಇನ್ನೊಂದು ರೀತಿಯಲ್ಲಿ ಸ್ವಾಮಿ ಅಥವಾ ಪ್ರಭು ಅಂದರೆ, ಯೇಸುವೆ ನೀವೇ ನಮ್ಮ ಸರ್ವಸ್ವ ಅಂದ.
ಎಂದು ಅರ್ಥ ಅಂತ ನಾವು ಹೇಳ್ಬೋದು. ನೀನೇ ನಮ್ಮ ಸರ್ವಸ್ವ. ಹಾಗಾದರೆ ಅವರ ಮಾತು ಕೂಡ ನಮಗೆ ಬಹಳ ಪ್ರಿಯವಾದ ಮಾತಾಗಬೇಕಲ್ಲವೇ? ಯೇಸುವೆ, ನೀವೇ ನನ್ನ ಸರ್ವಸ್ವ ಆದರೆ ನಿಮ್ಮ ಮಾತು ನನಗೆ ಸರ್ವಸ್ವವಾಗಿದೆ. ಯಾಕೆಂದರೆ ಅವರ ಮಾತಿನಲ್ಲಿ ಅವರ ಇಚ್ಛೆ, ನಮ್ಮ ಬಗ್ಗೆ ಅವರಿಗೆ ಏನು ಇಚ್ಛೆ ಇದೆ, ನಮ್ಮ ಬಗ್ಗೆ ಅವರ ಯೋಜನೆ ಏನು, ಅವರು ನಮ್ಮಿಂದ ಏನನ್ನು ಅಪೇಕ್ಷಿಸುತ್ತಾರೆ, ಇದೆಲ್ಲ ಅವರ ಮಾತಿನ ಮುಖಾಂತರ ನಮಗೆ ತಿಳಿಯುತ್ತದೆ. ಆ ಮಾತಿಗೆ ನಾವು ಬೆಲೆ ಕೊಡದೇ ಇದ್ದರೆ ನಾವು ಅವರನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯಬಹುದು ಮಾತ್ರ, ಆದರೆ ಆ ಸಂಬಂಧ, ಆ ಸ್ವಾಮಿ ಮತ್ತು ಅವರಿಗೆ ನಾವೇನಾಗಿದ್ದೇವೆ ಆ ಒಂದು ಸಂಬಂಧವನ್ನು ನಾವು ಬೆಳೆಸಲು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಅಂಥವನನ್ನು ಯೇಸು ಸ್ವಾಮಿ ಯಾರಿಗೆ ಹೋಲಿಸ್ತಾರೆ? ಅವರ ಮಾತನ್ನು ಕೇಳಿ ಅದರಂತೆ ನಡೆಯುವವನಿಗೆ ಯೇಸು ಹೇಳ್ತಾರೆ, ಆಳವಾಗಿ ಅಗೆದು ಅಸ್ಥಿವಾರ ಹಾಕಿ ಮನೆ ಕಟ್ಟಿದ ಬುದ್ಧಿವಂತನಿಗೆ ಯೇಸು ಅಂಥವನನ್ನು ಹೋಲಿಸ್ತಾರೆ. ಆವಾಗ ಎಂತಹ ಬಿರುಗಾಳಿ ಬೀಸಿದರೂ, ಎಂತಹ ಅಲೆಗಳು ಬಂದರೂ, ಎಂತಹ ಮಳೆ ಬಂದರೂ, ಯಾವ ರೀತಿಯ ನೀರು ಹರಿದು ಹೋದರೂ ಆ ಮನೆಯ ಸುತ್ತಮುತ್ತಲು ಎಂತಹ ಮಳೆ ಆ ಮನೆ ಮೇಲೆ ಬಿದ್ದರೂ ಆ ಮನೆಗೆ ಏನೂ ಹಾನಿ ಆಗುವುದಿಲ್ಲ. ಯಾಕಂದರೆ ಅದರ ಅಸ್ಥಿವಾರ ಬಹಳ ಆಳವಾಗಿ ಹಾಕಿತ್ತು. ಆ ರೀತಿ ಮಾಡದೇ ಇದ್ದರೆ, ಯೇಸುವಿನ ಮಾತಿಗೆ ಕಿವಿ ಕೊಟ್ಟು ಅವರ ಮಾತಿನಂತೆ ನಾವು ನಡೆಯದೇ ಇದ್ದರೆ ಪ್ರಿಯರೇ, ಯೇಸು ಹೇಳ್ತಾರೆ, ಅಂಥವನು ಅಸ್ಥಿವಾರವೇ ಇಲ್ಲದೆ ಮನೆ ಕಟ್ಟಿದವನಿಗೆ ಹೋಲಿಸ್ತಾನಂತ. ಅಸ್ಥಿವಾರವೇ ಇಲ್ಲದೆ ಬರಿಯ ಮಣ್ಣಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ನಾವು ಆಲೋಚನೆ ಮಾಡಿ ನೋಡೋಣ. ಅಸ್ಥಿವಾರವೇ ಇಲ್ಲ, ಫೌಂಡೇಶನ್ನೇ ಇಲ್ಲ, ಬರಿಯ ಮಣ್ಣಿನ ಮೇಲೆ ಮನೆ ಕಟ್ಟಿದೆ, ಎಷ್ಟು ಕಾಲ ಅದು ಉಳಿಬೋದು ಪ್ರಿಯರೇ? ಇದು ನಮಗೆ ಅರ್ಥ ಆಗುವಂಥ ವಿಷಯ. ಇದರ ಮುಖಾಂತರ ಯೇಸು ಹೇಳಲಿಕ್ಕೆ ಇಚ್ಛಪಡ್ತಾರೆ, ನಮ್ಮ ಜೀವನ ಎಂಬ ಈ ಕಟ್ಟಡವನ್ನು, ಜೀವನ ಎಂಬ ಈ ಮನೆಯನ್ನು ಯೇಸುವಿನ ವಾಕ್ಯದಲ್ಲಿ ನಾವು ಅದರ ಮೇಲೆ ಕಟ್ಟಿದಾಗ, ಆ ವಾಕ್ಯ ನಮಗೆ ಜೀವನಕ್ಕೆ ಬುನಾದಿಯಾದಾಗ, ಫೌಂಡೇಶನ್ ಆದಾಗ, ಅಸ್ಥಿವಾರ ಆದಾಗ, ನಮ್ಮ ಜೀವನ ಅದು ನಿಜವಾಗಿಯೂ ಲೋಕದ ಯಾವುದೇ ಬಿರುಗಾಳಿಗೆ, ಯಾವುದೇ ಸಮಸ್ಯೆಗಳಿಗೆ ಅಥವಾ ದುರಾತ್ಮನ ಯಾವುದೇ ಪ್ರಲೋಭನೆಗಳಿಗೆ ಅದು ಏನು ಕದಲುವುದಿಲ್ಲ, ಅಲುಗಾಡುವುದಿಲ್ಲ. ಆ ದುರಾತ್ಮನ ಕೆಟ್ಟ ಯೋಜನೆಗಳು ನಮ್ಮ ಜೀವನವನ್ನು ನೆಲಸಮ ಮಾಡಲು, ಹಾಳು ಮಾಡಲು ಅದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ಯಾವಾಗಲೂ ನೆನಪಿಡಬೇಕು, ಯೇಸು ಸ್ವಾಮಿ ಯೌವನನ ಶುಭ ಸಂದೇಶ 8ನೇ ಅಧ್ಯಾಯ 30, 31, 32ನೇ ವಾಕ್ಯ ನಾವು ಅಲ್ಲಿ ನೋಡಿದರೆ ನಾವು ಓದ್ತೇವೆ, ಯೇಸುವಿನ ಮಾತನ್ನು ಕೇಳಿ ಹಲವರಿಗೆ ಅವರಲ್ಲಿ ವಿಶ್ವಾಸ ಹುಟ್ಟಿತು ಅಥವಾ ನಂಬಿಕೆ ಹುಟ್ಟಿತು. ಮತ್ತು ಯೇಸು ಅಲ್ಲಿ ವಾಕ್ಯ ಮುಂದುವರಿಸಿ ಹೇಳ್ತಾರೆ, ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಯೇಸು ಇಂತೆಂದರು. ನಂಬಿಕೆ ಇಟ್ಟವರಿಗೆ, ಯಾರಿಗೆ ಅವರಲ್ಲಿ ನಂಬಿಕೆ ಹುಟ್ಟಿತೋ ಅಂಥವರಿಗೆ ಏನು ಹೇಳ್ತಾರೆ? ನೀವು ನನ್ನ ಮಾತಿಗೆ ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೀವು ಆವಾಗ ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು. ಇದರಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದರೆ, ಇಂಗ್ಲೀಷ್ ಬೈಬಲ್ನಲ್ಲಿ ಹೇಳಿದೆ, ಇಫ್ ಯು ಕಂಟಿನ್ಯೂ ಇನ್ ಮೈ ವರ್ಡ್ಸ್, ಇಫ್ ಯು ಕಂಟಿನ್ಯೂ ಇನ್ ಮೈ ವರ್ಡ್ಸ್ ಆರ್ ಇಫ್ ಯು ಒಬೇ ಮೈ ವರ್ಡ್ಸ್. ಅಂದರೆ ಆ ವಾಕ್ಯದಲ್ಲೇ ನಾವು ನಿರತವಾಗಿರಬೇಕು. ಯಾರ ವಾಕ್ಯದಲ್ಲಿ? ದೇವರ ವಾಕ್ಯದಲ್ಲಿ, ಯೇಸುವಿನ ಬಾಯಿಂದ ಬಂದ ಆ ವಾಕ್ಯದಲ್ಲಿ, ಅಥವಾ ಯೇಸುವಿನ ಬಗ್ಗೆ ಸಂತ ಪೌಲರು ಇರ್ಬೋದು, ಯೌವನ್ನ, ಯಾಕೋಬ, ಪೇತ್ರ, ತಿಮೋತಿ, ಯಾರೇ ಬರೆದ ಪತ್ರಗಳು ಇವೆ ಹೊಸ ಒಡಂಬಡಿಕೆಯಲ್ಲಿ, ಅದರಲ್ಲಿ ಯೇಸುವಿನ ಬಗ್ಗೆ ಏನು ಬರೆದಿದೆ ಆ ವಾಕ್ಯಗಳಲ್ಲಿ ನಾವು ನಿರತರಾಗಿದ್ದಾಗ, ಯೇಸುವಿನ ಬಾಯಿಂದ ಬಂದ ಆ ವಾಕ್ಯದಲ್ಲಿ ನಾವು ನಿರತರಾಗಿದ್ದಾಗ, ಯೇಸುವಿನ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಏನೆಲ್ಲ ಪ್ರವಾದಿಗಳ ಮುಖಾಂತರ ನುಡಿದರೋ ಅಂಥ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ವಾಕ್ಯಗಳಲ್ಲಿ ನಾವು ನೆಲೆಗೊಂಡಿದ್ದಾಗ ನಮ್ಮ ಈ ಜೀವನ ಎಂಬ ಮನೆ ಪ್ರಿಯರೇ ಆಳವಾಗಿ ಅಗೆದು ಅಸ್ಥಿವಾರ ಹಾಕಿ ಅದರ ಮೇಲೆ ಮನೆ ಕಟ್ಟಿದ ಮನೆಯಂತೆ ಇರುತ್ತದೆ. ಯಾಕಂದರೆ ನಾವು ಅರ್ಥ ಮಾಡಿಕೊಳ್ಬೇಕು, ದೇವರ ವಾಕ್ಯದಲ್ಲಿ
ಯೇಸುವಿನ ವಾಕ್ಯದಲ್ಲಿ, ಅವರ ಬಗ್ಗೆ ಬರೆದ ವಾಕ್ಯದಲ್ಲಿ ನಾವು ನಿರತರಾಗಿದ್ದಾಗ ನಾವು ಸತ್ಯವನ್ನು ಅರಿತುಕೊಳ್ಳುತ್ತೇವೆ. ಇದು ಕೇವಲ ಒಮ್ಮೆ ಓದಿದಾಗ, ಒಮ್ಮೆ ಆಲಿಸಿದಾಗ ಆಗೋದಿಲ್ಲ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ. ಯೇಸು ಪ್ರಬೋಧನೆ ಮಾಡಿದಾಗ, ಅವರು ಶುಭ ಸಂದೇಶವನ್ನು ಸಾರಿದಾಗ ಅವರು ಕೊನೆಗೆ ಹೇಳ್ತಾರೆ, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಯಾಕೆಂದರೆ ಅದನ್ನು ನಾವು ಲೋಕದ ಮಾತಿನಂತೆ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟರೆ, ಅಥವಾ ಎಲ್ಲರೂ ಎಲ್ಲ ಮಾತಿನಂತೆ ಈ ಯೇಸುವಿನ ಮಾತು ಕೂಡ ಅದೇ, ಎಲ್ಲ ವಾಕ್ಯಗಳಂತೆ ದೇವರ ವಾಕ್ಯಗಳು ಕೂಡ ಅದೇ ರೀತಿ, ಅಥವಾ ಕೆಲವು ವ್ಯಕ್ತಿಗಳ ಬಗ್ಗೆ ಹಲವಾರು ಮಂದಿ ಬರೆದಿದ್ದಾರೆ ಪುಸ್ತಕಗಳನ್ನು, ಆ ರೀತಿ ಯೇಸುವಿನ ಬಗ್ಗೆ ಯಾರೋ ಬರೆದಿದ್ದಾರೆ ಎಂದು ನಾವು ಆ ದೇವರ ವಾಕ್ಯವನ್ನು ಕೂಡ ಅದೇ ರೀತಿ ನಾವು ಪರಿಗಣಿಸಿದರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಆ ವಾಕ್ಯ ಯಾವುದೇ ರೀತಿಯಲ್ಲಿ ಪ್ರಭಾವ ಬೀಳಲು ಸಾಧ್ಯವಿಲ್ಲ. ಅಂದರೆ ನಾವು ಯೇಸುವನ್ನು ಸ್ವಾಮಿ ಸ್ವಾಮಿ ಅಂತ ಕರೆಯಬಹುದು, ಆದರೆ ಅವರನ್ನು ಅರಿಯದೇ ಇರುವ ವ್ಯಕ್ತಿಗಳಾಗ್ತೀವಿ ನಾವು. ಅವರನ್ನು ಅರಿಯದೇ ಇದ್ದಾಗ ನಾವು ಅವರನ್ನು ಪ್ರೀತಿಸಲು ಸಾಧ್ಯವಿಲ್ಲ, ಅವರನ್ನು ಅರಿಯದೆ ನಾವು ಅವರನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ, ಅವರನ್ನು ಅರಿಯದೆ ಅವರು ಕೊಟ್ಟ ಆ ಜೀವವನ್ನು ನಾವು ಅನುಭವಿಸಲು ಸಾಧ್ಯವಿಲ್ಲ. ಇದನ್ನು ನಾವು ಯಾವಾಗಲೂ ಮನದಟ್ಟು ಮಾಡಿಕೊಳ್ಳಬೇಕು. ಅದಕ್ಕೆ ಯೇಸು ಹೇಳಿದರು, ಯೋವನನ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ, ಮಾರ್ಗವು ಸತ್ಯವು ಜೀವವು ನಾನೇ. ಮಾರ್ಗವು ಸತ್ಯವು ಜೀವವು ನಾನೇ. ಪ್ರಿಯರೇ, ಪ್ರತಿ ವರ್ಷ ನಾವು ತಪಸ್ಸು ಕಾಲ ಆಚರಣೆ ಮಾಡ್ತೇವೆ, ಮತ್ತು ಪಾಸ್ಕ ಕಾಲ. ಈ ರೀತಿ ಯೇಸುವಿನ ಜೀವನದಲ್ಲಿ ಒಮ್ಮೆಗೆ ತಪಸ್ಸು ಕಾಲ ಬಂತು, ಒಮ್ಮೆಗೆ. ಈಗ ನಾವು ನಿಜವಾಗಿ ನೋಡಿದರೆ ಅದು ಪ್ರತಿ ವರ್ಷ ನಾವು ಏನು ಆಚರಣೆ ಮಾಡ್ತೇವೆ, ಒಂದು ಆ್ಯನಿವರ್ಸರಿ ಮಾತ್ರ. ಈ ತಪಸ್ಸು ಕಾಲ ಯೇಸುವಿನ ಜೀವನದಲ್ಲಿ ಬಂದಂಥ ಕಾಲ. ಯಾಕೆಂದರೆ ಅವರು ಮಾನವ ಕುಲಕ್ಕೋಸ್ಕರ ಕಷ್ಟಪಟ್ಟರು, ಶಿಲುಬೆ ಹೊತ್ತರು, ಅವರಿಗೆ ಮುಳ್ಳಿನ ಕಿರೀಟ ತಲೆ ಮೇಲೆ ಇಟ್ಟು ಸೈನಿಕರು ಈಟಿಯ ಬೆತ್ತದಿಂದ ಹೊಡೆದರು. ಅವರ ಎಷ್ಟು ಅವರು ವಿಕಾರಗೊಂಡಿದ್ದರೋ, ನರಮಾನವನಿಗಿಂತ ಅವರ ಮುಖ ವಿಕಾರಗೊಂಡಿತ್ತು. ಅಂದರೆ ಅವರಿಗೆ ಮನುಷ್ಯನ ರೂಪನೇ ಇರಲಿಲ್ಲ, ಅವರ ಎಲ್ಲ ಎಲುಬುಗಳು ಬಿಟ್ಟು ಹೋಗಿದ್ದವು ಎಂದು ಕೀರ್ತನೆ 22ರಲ್ಲಿ ಬರೆದಿದೆ. ಅವರಿಗೆ ಮನುಷ್ಯನ ರೂಪನೇ ಇದ್ದಿಲ್ಲ ಎಂದು ಯೆಶಾಯ ಪ್ರವಾದಿ 52ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆದಿದೆ. ಮತ್ತು ಮತ್ತಾಯನ ಶುಭ ಸಂದೇಶ 27ನೇ ಅಧ್ಯಾಯ ವಾಕ್ಯಗಳು 27ರಿಂದ ಓದಿದರೆ ನಾವು ನೋಡ್ತೇವೆ, ಮುಳ್ಳಿನ ಕಿರೀಟವನ್ನು ಅವರ ತಲೆ ಮೇಲೆ ಇಟ್ಟು ಸೈನಿಕರು ಈಟಿಯ ಬೆತ್ತದಿಂದ ಹೊಡೆದರು ಅಂತ. ಯಾಕೆಂದರೆ ಪ್ರಿಯರೇ, ನಾವು ಪ್ರತಿ ವರ್ಷ ತಪಸ್ಸು ಕಾಲದಲ್ಲಿ ಎಷ್ಟು ಅನುಭವಿಸಿದ ಕಷ್ಟಗಳನ್ನು ಅದರ ಬಗ್ಗೆ ನಾವು ಧ್ಯಾನಿಸುತ್ತೇವೆ. ಆದರೆ ಹಲವಾರು ಬಾರಿ ನಾವು ಹೇಳ್ತೇವೆ, ಯೇಸುವಿಗೆ 5 ಗಾಯಗಳಾಗಿದ್ದವು. ಇವತ್ತಿನ ದಿನ ಕೂಡ ನೀವು ಕೇಳಿ ನೋಡಿ, ಯೇಸುವಿಗೆ ಎಷ್ಟು ಗಾಯಗಳಾಗಿದ್ದವು. ಹೆಚ್ಚಿನವರು ಹೇಳ್ತಾರೆ 5 ಗಾಯಗಳು, ಪಂಚ ಗಾಯಗಳು. ಬೈಬಲ್ನಲ್ಲಿ ಎಲ್ಲಿ ಕೂಡ ಬರೆದಿಲ್ಲ. ಯೇಸುವಿನ ಮುಖ ನರಮಾನವನ ಮುಖಕ್ಕಿಂತ ವಿಕಾರಗೊಂಡಿತ್ತು ಅಂತ ಹೇಳಿದೆ. ಅವರ ಎಲ್ಲ ಎಲುಬುಗಳು ಬಿಟ್ಟು ಹೋಗಿವೆ ಎಂದು ಬರೆದಿದೆ ಕೀರ್ತನೆಯಲ್ಲಿ 22. ಮುಳ್ಳಿನ ಕಿರೀಟವನ್ನು ತಲೆ ಮೇಲೆ ಇಟ್ಟು ಈಟಿಯ ಬೆತ್ತದಿಂದ ಸೈನಿಕರು ಹೊಡೆದರು ಅಂತ ಇದೆ. ಆ ಶಿಲುಬೆಯನ್ನು ಹೊತ್ತು ಎಷ್ಟೋ ಬಾರಿ ಅವರು ಶಿಲುಬೆಯ ಅಡಿಯಲ್ಲಿ ಬಿದ್ದರು ಎಂದು ನಮಗೆ ತಿಳಿದಿದೆ. ಮತ್ತು ಆ ಸೈನಿಕರು ಆ ಕೊರಡೆಗಳಿಂದ ಅವರಿಗೆ ಹೊಡೆದರು ಎಂದು ನಮಗೆ ತಿಳಿದಿದೆ. ಹಾಗಾದರೆ ಆಲೋಚನೆ ಮಾಡಿ ನೋಡಿ ಪ್ರಿಯರೇ, ಇದೆಲ್ಲ ಆದಾಗ ಯೇಸುವಿಗೆ 5 ಗಾಯಗಳಾಗಿದ್ದವು. ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಿದರೆ ನಮಗೆ ತಿಳಿಯುತ್ತದೆ, ಇದನ್ನು ಎಲ್ಲಿಯೋ ನಾನು ತಪ್ಪಿ 5 ಗಾಯಗಳೆಂದು ಹೇಳ್ತಾ ಇದ್ದೇನೆ. ಆದ್ದರಿಂದ 1 ಪೇತ್ರ 2:24ರಲ್ಲಿ ಬರೆದಂತೆ ಅಲ್ಲಿ ಏನು ಹೇಳಿದೆ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ನಮ್ಮ ಪಾಪಗಳನ್ನು ತಮ್ಮ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯ ಮರವನ್ನು ಏರಿದರು. ಅವರ ಗಾಯಗಳಿಂದ ನಿಮಗೆ ಗುಣವಾಯಿತು. ಅವರಿಗೆ ಎಷ್ಟು ಗಾಯಗಳು ಆಗಿದ್ದವು ಎಂಬುದರ ಬಗ್ಗೆ ನಮಗೆ ತಪ್ಪು ಭಾವನೆ, ತಪ್ಪು ಕಲ್ಪನೆ ಇದ್ದರೆ, ಅವರ ಗಾಯಗಳಿಂದ ನಾವು ಗುಣವಾಗಿದ್ದೇವೆ ಎಂದು ನಂಬಲಿಕ್ಕೂ ನಮಗೆ ಕಷ್ಟ ಅಲ್ವಾ? ಅಂದರೆ ನಮ್ಮ ಆಲೋಚನೆ ಏನು, 5 ಗಾಯಗಳು. ಯಾರೋ ಹೇಳಿದರು ನಮಗೆ, ಅದನ್ನು ಆಲಿಸಿ ಅಭ್ಯಾಸವಾಗಿದೆ. ಕೆಲವೊಮ್ಮೆ ಪ್ರಾರ್ಥನೆಯಲ್ಲಿ ಕೂಡ ನಾವು ಹೇಳ್ತೇವೆ, ಯೇಸುವೆ ನಿಮ್ಮ 5 ಗಾಯಗಳು ಅಂತ. ಈ ರೀತಿ ಒಂದು ಪ್ರಾರ್ಥನೆ ಕೂಡ ಇದೆ.
ಏನೇ ಇರಲಿ ಪ್ರಿಯರೇ, ನಮಗೆ ಎಲ್ಲದಕ್ಕೂ ಮೂಲ ದೇವರ ವಾಕ್ಯ ಆಗಿರಬೇಕು. ಅದಕ್ಕೆ ಯೇಸು ಹೇಳ್ತಾರೆ, ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೀತೀರಿ, ನನ್ನ ಮಾತಿನಂತೆ ಯಾಕೆ ನೀವು ನಡೆಯುವುದಿಲ್ಲ. ಅಂದರೆ ದೇವರ ವಾಕ್ಯ ಏನು ಹೇಳ್ತದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಯೇಸು ಬರುವ ಮೊದಲು ಅವರ ಬಗ್ಗೆ ಏನು ಹೇಳಿದ್ದಾರೆ, ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಇರುವಾಗ, ನಂತರ ಅವರು ಮರಣ ಹೊಂದಿ ಪುನರುತ್ಥಾನರಾಗಿ ಸ್ವರ್ಗಾರೋಹಣ ಆದ ನಂತರ, ಮತ್ತು 50ನೇ ದಿನದ ನಂತರ ಆ ಶಿಷ್ಯರು ಧೈರ್ಯದಿಂದ ತುಂಬಿ ಅವರ ಬಗ್ಗೆ ಬೋಧನೆ ಮಾಡಿದ್ದು, ಆ ಪ್ರೇಷಿತರ ಕಾರ್ಯಕಲಾಪಗಳು ಮತ್ತು ನಮ್ಮ ಸಂತ ಪೌಲರು ಬರೆದ ಪತ್ರಗಳು, ಯಾಕೋಬನ ಪತ್ರಗಳು, ಪೇತ್ರನ ಪತ್ರಗಳು, ಯೋವಾನನ ಪತ್ರಗಳು, ತಿಮೋತಿ ಬರೆದ ಪತ್ರಗಳು, ಇವುಗಳನ್ನೆಲ್ಲ ನಾವು ಓದಿದಾಗ ಪ್ರಿಯರೇ, ಯೇಸು ನಮಗಾಗಿ ಏನು ಮಾಡಿದ್ದಾರೆ ಎಂದು ನಮಗೆ ತಿಳಿಯುತ್ತದೆ. ಆದ್ದರಿಂದ ನಾವು ಸರಿಯಾಗಿ ಯೇಸುವನ್ನು ವಾಕ್ಯದ ಮುಖಾಂತರ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ, ಪ್ರಶ್ನೆಗಳು ಬಂದಾಗ ನಮಗೆ ಉತ್ತರ ಲೋಕದಲ್ಲಿ ನಾವು ಹುಡುಕುತ್ತೇವೆ. ಪ್ರತಿಯೊಂದು ವಿಷಯಕ್ಕೂ ಸರಿಯಾದ ಉತ್ತರ, ಸರಿಯಾದ ಪರಿಹಾರ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಮತ್ತು ಅವರು ಯೇಸು ಕೂಡ ಖುದ್ದಾಗಿ ತಮ್ಮ ಬಾಯಿಂದ ಕೂಡ ನುಡಿದಿದ್ದಾರೆ ವಾಕ್ಯಗಳನ್ನು. ನಾವು ಪರಸ್ಪರ ಯಾವ ರೀತಿ ಪ್ರೀತಿಸಬೇಕು, ಯಾವ ರೀತಿ ನಾವು ಕ್ಷಮಿಸಬೇಕು, ನಮ್ಮ ಮನೋಭಾವನೆ ಇನ್ನೊಬ್ಬರ ಬಗ್ಗೆ ಹೇಗೆ ಇರಬೇಕು. ನೋಡಿ, ಆ ಶಾಸ್ತ್ರಿಗಳು, ಫರಿಸಾಯರು ಪದೇ ಪದೇ ಯೇಸುವ ಬಗ್ಗೆ ಗೊಣಗುಟ್ಟುತ್ತಾ ಇದ್ದರು. ಕೆಲವೊಮ್ಮೆ ನೇರವಾಗಿ, ಕೆಲವೊಮ್ಮೆ ಇಂಡೈರೆಕ್ಟ್ ಆಗಿ. ಅವರು ಇಂಡೈರೆಕ್ಟ್ ಆಗಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರು, ಗೊಣಗುಟ್ಟಿದ್ರು. ಯೇಸುವಿಗೆ ಅದು ಅರ್ಥವಾಗ್ತಿತ್ತು. ಅವ್ರು ಹೇಳ್ತಿದ್ರು, ನೀವು ಯಾಕೆ ಈ ರೀತಿ ಆಲೋಚನೆ ಮಾಡ್ತಾ ಇದ್ದೀರಿ. ಪ್ರಿಯರೇ, ಇವತ್ತು ಯೇಸುವನ್ನು ನಾನು ಸ್ವಾಮಿ ಸ್ವಾಮಿ, ನನ್ನ ಪ್ರಭು, ನನ್ನ ದೇವರೇ, ನನ್ನ ಸರ್ವಸ್ವ, ನನ್ನ ರಕ್ಷಕ ಅಂತ ಮೊದಲು ನಾನು ಒಪ್ಪಿಕೊಳ್ಬೇಕು. ಅದು ಮೊದಲನೇ ಹೆಜ್ಜೆ. ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರು ಇದನ್ನು ಮಾಡಬೇಕಾದ ವಿಷಯ. ಅದರ ನಂತರ ಅವರ ವಾಕ್ಯದ ಮುಖಾಂತರ ನಾನು ಅವರನ್ನು ಅರಿತುಕೊಳ್ತಾ ಇದ್ದೇನಾ, ಇದು ಬಹಳ ಗಂಭೀರವಾದ ಪ್ರಶ್ನೆ ನಾನು ನನ್ನಲ್ಲಿ ಕೇಳಬೇಕು. ಒಮ್ಮೆ ನಾನು ಕ್ರೈಸ್ತನಾದೆ, ಒಮ್ಮೆ ನಾನು ವಿಶ್ವಾಸಿ ಆದೆ, ರಕ್ಷಣೆ ಹೊಂದಿದೆ ಅಂತ ನಾನು ಹೇಳ್ಬೋದು. ಆದರೆ ಪ್ರಿಯರೇ, ಆ ರಕ್ಷಣೆ ನಮ್ಮದಾಗಬೇಕಾದ್ರೆ ನಾವು ಅವರನ್ನು ಅರಿತುಕೊಳ್ಬೇಕು. ಯಾಕೆಂದರೆ ಯೇಸುವನ್ನು ವಿಶ್ವಾಸಿಸಿದವನು ಆತ್ಮದಲ್ಲಿ ಅವನು ರಕ್ಷಣೆ ಹೊಂದಿದ, ಏನು ಸಂಶಯ ಇಲ್ಲ. ಆದರೆ ನಮಗೆ ಮನಸ್ಸು ಇದೆ, ಶರೀರ ಇದೆ, 3 ಭಾಗಗಳು. ನಾನು ಆತ್ಮ, ಶರೀರ ಅಲ್ಲ. ನನಗೊಂದು ಮನಸ್ಸಿದೆ, ಶರೀರ ಎಂಬ ಮನೆಯಲ್ಲಿ ನಾನು ವಾಸಿಸ್ತಾ ಇದ್ದೇನೆ. ಆದ್ದರಿಂದ ಈ 3 ಭಾಗಗಳಲ್ಲಿ ನಾನು ಇದ್ದೇನೆಂದು ನಮಗೆ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ನಮ್ಮ ಇಲ್ಲಿ ದೇವರ ವಾಕ್ಯದಲ್ಲಿ ಕೂಡ ಅಲ್ಲಿ ಬರೆದಿದೆ, ಏನು ನಾವು 3 ಭಾಗಗಳಲ್ಲಿ ನಾವು ಏನು ರಚಿಸಲ್ಪಟ್ಟವರೆಂದು. ಇದರಲ್ಲಿ ಶರೀರ ನಾನಲ್ಲ, ನಾನು ಆತ್ಮ. ಯಾಕೆ? ದೇವರು ನನ್ನನ್ನು ತನ್ನ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದರು. ಆದಿಕಾಂಡ 1:26. ಅವರು ಆತ್ಮಸ್ವರೂಪಿ ದೇವರು, ಅದರಂತೆ ನಾನು ಕೂಡ ಆತ್ಮಸ್ವರೂಪಿಯಾಗಿದ್ದೇನೆ. ಆದರೆ ಈ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಅದಕ್ಕಾಗಿ ನಮಗೆ ದೇವರು ಈ ಮನೆ, ಆತ್ಮಕ್ಕೆ ನೆಲೆಸಲು ಮನೆಯನ್ನು ಕೊಟ್ಟಿದ್ದಾರೆ, ಶರೀರ ಎಂಬುದು. ಮತ್ತು ನಾನು ಇದನ್ನು ಜೀವಿಸಲು, ನಿರ್ಧಾರಗಳನ್ನು ಕೈಗೊಳ್ಳಲು, ಆಲೋಚಿಸಲು ನನಗೆ ಮನಸ್ಸನ್ನು ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಆತ್ಮದಲ್ಲಿ ಯೇಸುವನ್ನು ವಿಶ್ವಾಸಿಸಿದ ಮೇಲೆ ರಕ್ಷಣೆ ಹೊಂದಿದ್ದೇವೆ. ಆದರೆ ನಮ್ಮ ಮನಸ್ಸು ಹಲವಾರು ವಿಷಯಗಳಲ್ಲಿ ಸತ್ಯವನ್ನು ಅರಿತುಕೊಳ್ಳದೆ, ಲೋಕದ ವಿಚಾರಗಳನ್ನೇ ಸತ್ಯ ಎಂದು ತಿಳಿದುಕೊಂಡು, ಜನರಾಡುವ ಮಾತುಗಳನ್ನೇ ಸತ್ಯ ಎಂದು ತಿಳಿದುಕೊಂಡು, ನ್ಯೂಸ್ ಪೇಪರಲ್ಲಿ, ನ್ಯೂಸಲ್ಲಿ ಬಂದ ವಿಷಯಗಳನ್ನೇ ಸತ್ಯ ಎಂದು ತಿಳಿದುಕೊಂಡು, ಅಥವಾ ಹಿರಿಯರು ಹೇಳಿದ ವಿಷಯಗಳನ್ನೇ ಸತ್ಯ ಎಂದು ತಿಳಿದುಕೊಂಡು ಹಲವಾರು ಬಾರಿ ಮೋಸ ಹೋಗ್ತಾರೆ. ಇದು ಅವರ ಜೀವನದಲ್ಲಿ, ಅವರ ಸಮೃದ್ಧಿಯ ಮೇಲೆ, ಆರೋಗ್ಯದ ಮೇಲೆ, ಒಂದು ಶಾಂತಿ ಸಮಾಧಾನದ ಜೀವನವನ್ನು ಜೀವಿಸುವುದರ ಮೇಲೆ ಪ್ರಭಾವ ಬೀಳ್ತದೆ. ಸತ್ಯ ತಿಳಿದವನಿಗೆ ಮಾತ್ರ ಬಿಡುಗಡೆ. ನಾನು ಆವಾಗ ಹೇಳಿದೆ, ಯೋವನನ ಶುಭ ಸಂದೇಶ 8ನೇ ಅಧ್ಯಾಯ 30, 31, 32 ಓದಿದೆ. ಯೇಸು ಹೇಳ್ತಾರೆ, ಸತ್ಯವೂ ನಿಮಗೆ ಬಿಡುಗಡೆ ಕೊಡು. ಯಾರು ಪ್ರಬೋಧಕರು ಅಲ್ಲ, ಯಾವುದೇ ಕಥೆ ಪುಸ್ತಕ ಅಲ್ಲ, ನೀನು ಕಲಿತ ವಿದ್ಯಾಭ್ಯಾಸ ಅಲ್ಲ, ಬಿಡುಗಡೆ. ನಾನು ಹೇಳ್ತಾ ಇದ್ದೇನೆ, ಸ್ವಾತಂತ್ರ್ಯ ಅಥವಾ ಬಿಡುಗಡೆ, ಆ ಫ್ರೀಡಮ್ ಎನ್ನುವುದು ನಮಗೆ ಸತ್ಯದ ಮುಖಾಂತರ ಮಾತ್ರ ತಿಳಿದು. ಆ ಯೇಸುವೇ ಸತ್ಯ. ಅವರು ಹೇಳಿದ್ದು ನಾನೇ ಸತ್ಯ. ಅವರ ಬಗ್ಗೆ ಬರೆದ ವಿಷಯಗಳು ಸತ್ಯ, ಅವರ ಬಗ್ಗೆ ಪ್ರವಾದನೆ ಮಾಡಿದ ವಿಷಯಗಳು ಸತ್ಯ. ಆ ವಿಷಯಗಳು ನಮಗೆ ಬಿಡುಗಡೆ ಕೊಡುವಂಥದ್ದು.
ಇಲ್ಲದ್ರೆ ತಾತ್ಕಾಲಿಕ ಬಿಡುಗಡೆ ಈ ಲೋಕ ಕೂಡ ಕೊಡ್ತದೆ, ತಾತ್ಕಾಲಿಕ ಬಿಡುಗಡೆ ಲೋಕ ಕೂಡ ಕೊಡ್ತದೆ. ಆದರೆ ನಾವು ತಾತ್ಕಾಲಿಕ ಬಿಡುಗಡೆ ಹೊಂದಬೇಕಂತ ದೇವರ ಇಚ್ಛೆ ಅಲ್ಲ. ನಾವು ಶಾಶ್ವತ ಬಿಡುಗಡೆ, ಮರಣದಿಂದ, ಕಾಯಿಲೆಯಿಂದ, ಬಡತನದಿಂದ, ದುರಾತ್ಮದಿಂದ, ಶಾಪದಿಂದ, ಎಲ್ಲ ವಿಷಯಗಳಿಂದ ನಾವು ಶಾಶ್ವತ ಬಿಡುಗಡೆಯನ್ನು ಹೊಂದಬೇಕೆಂದು ದೇವರ ಇಚ್ಛೆ. ಅದನ್ನು ಯೇಸು ಸ್ವಾಮಿ ಮಾಡಿ ಮುಗಿಸಿ ಆಗಿದೆ. ಅದಕ್ಕೆ ಯೋಹನನ ಶುಭ ಸಂದೇಶ 19ನೇ ಅಧ್ಯಾಯ 30 ವಾಕ್ಯದಲ್ಲಿ ನಾವು ಓದ್ತೇವೆ, ಯೇಸು ಆ ಹುಳಿರಸವನ್ನು ಕುಡಿದದ್ದೇ ತಂದೆ ಎಲ್ಲವೂ ನೆರವೇರಿತು ಅಂತ ಹೇಳಿದರು. ಇಟ್ ಈಸ್ ಅಕಂಪ್ಲಿಷ್ಡ್ ಅಂದರೆ ಎಲ್ಲವೂ ನೆರವೇರಿತು, ಮಾನವ ಕುಲದ ರಕ್ಷಣೆಯ ಕೆಲಸ ಮುಗಿಯಿತು. ಆದ್ದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಯೇಸುವಿನ ಬಗ್ಗೆ ವಾಕ್ಯದ ಮುಖಾಂತರ ನಾವು ಅವರನ್ನು ಅರಿತುಕೊಂಡು ಅವರ ಮಾತಿಗೆ ನಾವು ಶರಣಾಗೋಣ, ಅವರ ವಾಕ್ಯದಂತೆ ನಾವು ನಡೆಯೋಣ, ಅವರ ವಾಕ್ಯದಂತೆ ನಮ್ಮ ಮನಸ್ಸನ್ನು ನಾವು ಬದಲಾಯಿಸೋಣ. ಈ ರೀತಿ ನಾವು ಯೇಸು ನಮಗೆ ಕೊಟ್ಟ ಆ ಜೀವನವನ್ನು ತುಂಬಿ ತುಳುಕುವ ಆ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ. ಮತ್ತು ನಮ್ಮ ಮುಖಾಂತರ ಯೇಸು ಕೊಟ್ಟ ಆ ಜೀವನವನ್ನು ಪರರಿಗೂ ನಾವು ಕೊಡುವವರಾಗೋಣ.